ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ಆಗಿದೆ, ಆದರೆ ಸೀಟು ಹಂಚಿಕೆ ಮಾತ್ರ ಇದುವರೆಗೂ ಕೂಡ ಆಗಿಲ್ಲ. ಇವತ್ತಾಗತ್ತೆ ನಾಳೆ ಆಗತ್ತೆ ಅನ್ನುವಂಥ ಬೆಳವಣಿಗೆಗಳ ನಡುವೆ ಇವತ್ತು ದೆಹಲಿಗೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಅಮಿತ್ ಶಾ ಮತ್ತು ನಡ್ಡಾ ಅವರನ್ನು ಇವತ್ತೇ ಭೇಟಿಯಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹಾಗಾದರೆ ಇಬ್ಬರ ಮೈತ್ರಿ ವಿಚಾರ, ಸೀಟ್ ಹಂಚಿಕೆ ವಿಚಾರ ಯಾವ ಹಂತಕ್ಕೆ ಬಂದಿದೆ ನೋಡ್ಕೊಂಬೋಣ ಈ ಸುದ್ದಿಲಿ. ಬಿಜೆಪಿ ಇಲ್ಲಿ ಸೀಟು ಉಳಿಸ್ಕೋಬೇಕು, ನಾನು ಮಂಡ್ಯದಿಂದಾನೇ ನಾನು ನಿಂತ್ಕೋಬೇಕು. ಎಮೋಷನಲ್ ಕನೆಕ್ಷನ್ ನನಗಿದೆ ಇಲ್ಲಿ. ನನಗೆ ಮಂಡ್ಯ ಅಂದರೆ ಅಂಬರೀಷ್ ಅವರು ನನ್ನ ಜೊತೆಯಲ್ಲಿ ಇದ್ದ ಹಾಗೆ ನನಗನ್ಸುತ್ತೆ. ಯುದ್ಧ, ಲೋಕಸಭೆಯ ಅಸಲಿ ಯುದ್ಧ ಶುರುವಾಗಿದೆ. ಕ್ಷೇತ್ರದಲ್ಲೂ ಟಿಕೆಟ್ ಲಾಬಿ ಜೋರಾಗಿದೆ. 28 ಕ್ಷೇತ್ರದ್ದು ಒಂದು ಲೆಕ್ಕವಾದರೆ ಮಂಡ್ಯ ಅಖಾಡದಲ್ಲಿ ಬೇರೆಯೇ ಲೆಕ್ಕಾಚಾರ ನಡೆಯುತ್ತಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಮಂಡ್ಯ ಕಣ ರಣರಣ ಅಂತಿದ್ದು ಸಕ್ಕರೆ ನಾಡಲ್ಲಿ ಅಸಲಿ ಲೋಕಸಮರ ಇಂದಿನಿಂದ ಶುರುವಾಗಿದೆ. ದಾಸಪ್ಪ ಸಮಗ್ರ ಕೃಷಿ ಮಾಡಿ 2 ಎಕರೆಗೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕ್ಲೈಮ್ಯಾಕ್ಸ್ಗೆ ಬಂತ ಮಂಡ್ಯ ಲೋಕಸಭೆ ಟಿಕೆಟ್ ಯುದ್ಧ. ಮಂಡ್ಯ ಬಿಟ್ಟೋಗಲ್ಲ ಎಂದ ಸುಮಲತಾ, ದೆಹಲಿಗೆ ಹಾರಿದ ಎಚ್ಡಿಕೆ. ಇತ್ತೀಚೆಗಷ್ಟೇ ಪ್ರಧಾನಿ ಮೋದಿ ಜೆಪಿ ನಡ್ಡಾರನ್ನ ಸುಮಲತಾ ಭೇಟಿಯಾಗಿದ್ರು. ಭೇಟಿ ಬಳಿಕವೇ ಮಂಡ್ಯದಲ್ಲೇ ಸ್ಪರ್ಧಿಸ್ತೇನೆ, ಬಿಜೆಪಿಯೇ ಮಂಡ್ಯ ಉಳಿಸಿಕೊಳ್ಳುತ್ತೆ ಅಂತ ಸುಮಲತಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ಹೊತ್ತಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ದೆಹಲಿಗೆ ಹಾರಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿಯ ದೆಹಲಿ ದಿಢೀರ್ ಭೇಟಿಯ ರಹಸ್ಯವೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ 4 ತಿಂಗಳಾದ್ರೂ ಕ್ಷೇತ್ರ ಹಂಚಿಕೆ ಫೈನಲ್ ಆಗಿಲ್ಲ. ಸೀಟು ಹಂಚಿಕೆ ಫೈನಲ್ ಆಗದೆ ಇರೋದು ದಳಪತಿಗಳಿಗೆ ತಲೆಬಿಸಿಯಾಗಿದೆ. ಹೀಗಾಗಿಯೇ ಕುಮಾರಸ್ವಾಮಿ ದೆಹಲಿಗೆ ತೆರಳಿದ್ದಾರೆ. ಈಗಾಗಲೇ ಮಂಡ್ಯ, ಕೋಲಾರ, ಹಾಸನ ಕ್ಷೇತ್ರದಲ್ಲಿ ಜೆಡಿಎಸ್ ಕಸರತ್ತು ಆರಂಭಿಸಿದೆ. ಆದರೆ ಹಾಸನದಲ್ಲಿ ಬಿಜೆಪಿ ಅಭ್ಯರ್ಥಿಯೇ ಸ್ಪರ್ಧೆ ಮಾಡ್ತಾರೆ ಅಂತ ಪ್ರೀತಂ ಗೌಡ ಸೇರಿ ಹಲವು ಮುಖಂಡರು ಹೇಳಿಕೆ ನೀಡುತ್ತಿದ್ದಾರೆ. ಇತ್ತ ಸುಮಲತಾ ಮಂಡ್ಯ ಬಿಟ್ಟು ಹೋಗಲ್ಲ, ಬಿಜೆಪಿಯಿಂದಲೇ ಸ್ಪರ್ಧಿಸ್ತೀನಿ ಅಂತಿದ್ದಾರೆ. ಹೀಗಾಗಿ ಮಂಡ್ಯ ಹಾಸನ ಟಿಕೆಟ್ ವಿಚಾರವಾಗಿ ದಳಪತಿಗಳಿಗೆ ಟೆನ್ಷನ್ ಹೆಚ್ಚಾಗಿದೆ. ಈ ಬಗ್ಗೆ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಅನಗತ್ಯ ಹೇಳಿಕೆಗೆ ಕಡಿವಾಣ ಸೇರಿದಂತೆ ಶೀಘ್ರವೇ ಕ್ಷೇತ್ರ ಹಂಚಿಕೆ ಘೋಷಣೆ ಮಾಡುವ ಬಗ್ಗೆ ಮಾತುಕತೆ ನಡೆಸಲು ಕುಮಾರಸ್ವಾಮಿ ಮುಂದಾಗಿದ್ದಾರೆ.